ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾರವಿ ಯೂಟ್ಯೂಬ್ ಚಾನಲ್. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಹಸಿ ತೊಗರಿಕಾಳು ಸಾಂಬಾರು ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಹಸಿ ತೊಗರಿಕಾಳು ಮತ್ತು ಟೊಮ್ಯಾಟೊ, ಈರುಳ್ಳಿ, ಕಡಲೆ, ಹುಣಸೆಹಣ್ಣು ಮತ್ತು ತೆಂಗಿನಕಾಯಿ ಮತ್ತು ಖಾರದ ಪುಡಿ ಮತ್ತು ಸಾಂಬಾರು ಪುಡಿ. ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಈರುಳ್ಳಿ, ನಾನು ಒಂದು ಅರ್ಧ ಟೊಮೊಟೊ, ಇಲ್ಲಿ ನಾನು ಒಂದು 2 ಟೊಮೊಟೊ ಮತ್ತು ಒಂದು 2 ಈರುಳ್ಳಿನ ತಗೊಂಡಿದ್ದೀನಿ. ಕ್ವಾಂಟಿಟಿ ನೋಡಿಕೊಂಡು ಜಾಸ್ತಿ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ಹುಳಿ ಮುಂದೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಹಾಗಾಗಿ ನಾನು ಹುಣಸೆಹಣ್ಣು ಸಹ ಹಾಕ್ತಿದ್ದೀನಿ. ಹುಳಿ ಇಷ್ಟಪಡ್ತಿಲ್ಲವರು ಹುಣಸೆಹಣ್ಣು ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಅದನ್ನೆಲ್ಲ ಹಾಕ್ಕೊಂಬಿಟ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಇಟ್ಕೋಬೇಕು ಸೈಡಲ್ಲಿ. ಅಂದರೆ ನಿಮಗೆ ಹುಣಸೆಹಣ್ಣು ಸ್ವಲ್ಪ ಹುಳಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಏನು ಬೇಡ, ಟೊಮೊಟೊನೇ ಹುಳಿ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ. ನೆಕ್ಸ್ಟು ಒಂದು ಕುಕ್ಕರು ಬಿಸಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಿಟಪಟ ಅಂತ ಅದಾದಮೇಲೆ ನೆಕ್ಸ್ಟು ಕರಿಬೇವು ಮತ್ತು ಈರುಳ್ಳಿನ ಹಾಕ್ಕೊಂಡು ಒಂದು ಅರ್ಧ ಟೊಮೊಟೊನೂ ಹಾಕ್ಕೊಳ್ಳಿ. ನಿಮಗೆ ಟೊಮೊಟೊ ಬೇಡ ಅಂತಂದರೆ ಟೊಮೊಟೊ ಸ್ಕಿಪ್ ಮಾಡ್ಕೋಬೋದು, ಬೇಕಾದ್ರೆ ಬೆಳ್ಳುಳ್ಳಿನೇ ಜಜ್ಜಿ ಹಾಕ್ಕೋಬೋದು. ಬಟ್ ಇದು ಮಸಾಲೆ ಸಾಂಬಾರು ಮಾಡ್ತಿರೋದ್ರಿಂದ ನಾನು ಟೊಮೊಟೊ ಹಾಕಿದ್ದೀನಿ. ಮತ್ತು ನಾನಿಲ್ಲಿ ತೊಗರಿಕಾಳು ಒಂದೇ ಹಾಕಿಲ್ಲ, ಸ್ವಲ್ಪ ನೆಲ್ಲವರೆಕಾಯಿದು ಕಾಳು ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಬರೀ ತೊಗರಿಕಾಳು ಹಾಕ್ಕೊಂಡು ಮಾಡ್ಕೋಬೋದು. ಕಡಲೆ ಹಾಕೋದ್ರಿಂದ ಸಾಂಬಾರು ಗಟ್ಟಿ ಬರುತ್ತೆ, ಹಾಗಾಗಿ ಕಡಲೆ ಹಾಕ್ಕೊಂಡು ನಾನು ರುಬ್ಕೊಂಡಿರೋದು. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆಗೆ ಕಾಳನ್ನೆಲ್ಲನ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಹೊತ್ತು 1 ನಿಮಿಷ ಹಿಂಗೆ ಬಾಡಿಸ್ಕೊಂಡ್ಬಿಟ್ಟು ನೆಕ್ಸ್ಟು ಅದಕ್ಕೆ ಮಸಾಲೆ ಏನಿರುತ್ತೆ ಅದನ್ನು ಹಾಕ್ಕೊಂಡ್ಬಿಟ್ಟು ಅದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳಿ. ನಾನು ಅಂದರೆ ಅದನ್ನೆಲ್ಲ ಏನು ಹುರಿದಾಕಿದ, ಸೊ ಹಾಗಾಗಿ ಹಸಿದೇ ರುಬ್ಬಿದ್ದೀನಿ ಇವತ್ತು. ಅದಕ್ಕೆ ಆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಸ್ವಲ್ಪ ಹಂಗೆ ಲೋ ಫ್ಲೇಮಲ್ಲಿ ಬಾಡಿಸ್ಕೊಳ್ಳಿ. ಅದು ಒಂಥರ ಕುದಿ ಥರ ಬರ್ತಾ ಇರ್ತೈತೆ. ಆವಾಗ ಅದಕ್ಕೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕುಕ್ಕರ್ ವಿಷಲ್ ಮುಚ್ಚಿ 2 ನಿಮಿಷ ಬೇಯಿಸಿ 2 ವಿಷಲ್ ಬರೆಸ್ಕೊಂಡ್ರೆ ರುಚಿಯಾದಂತಹ ಸಾಂಬಾರು ರೆಡಿ ಆಗ್ತೈತೆ. ನೋಡಿ ಇವಾಗ ಈ ಥರ ಆಗ್ತಾಯಿದೆಯಲ್ಲ, ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ. ಗಟ್ಟಿ ಬೇಕು ಅಂದರೆ ಗಟ್ಟಿಗೆ, ಇಲ್ಲಾಂದರೆ ಮೀಡಿಯಮ್ ಆಗಿದ್ದರೆ ಸಾಕು, ತುಂಬ ತೆಳ್ಳೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು. ಅಷ್ಟು ನೀರು ಹಾಕಿ 2 ವಿಷಲ್ ಬರೆಸ್ಕೊಳ್ಳಿ ಸಾಕು. ರುಚಿಯಾದಂತಹ ಸಾಂಬಾರು ರೆಡಿಯಾಗುತ್ತೆ. ಇದನ್ನು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ನಮ್ಮ ಸೈಡ್ ಅಂದರೆ ನಮ್ಮ ಮನೆಯಲ್ಲೆಲ್ಲ ನಮ್ಮಮ್ಮವರು ಹೀಗೆ ಮಾಡೋದು. ನಾನು ಇನ್ನೊಂದು ಥರನೂ ಮಾಡ್ತೀನಿ, ಅದನ್ನು ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ತೋರಿಸ್ತೀನಿ. ನೋಡಿ ಇವಾಗ 2 ವಿಷಲ್ ಆಯಿತು. 2 ವಿಷಲ್ ಆದಮೇಲೆ ತೆಗೆದ್ಮೇಲೆ ಸಾಂಬಾರು ಈ ಥರ ರೆಡಿಯಾಗಿದೆ. ನಾನು ಇದನ್ನು ಮತ್ತೆ ಸ್ಟವ್ ಮೇಲೆ ಇಟ್ಟು ಒಂದು 2 ನಿಮಿಷ ಕುದಿಸ್ಕೊತೀನಿ. ಕುದಿಸಿದಾದ್ಮೇಲೆ ಬಿಸಿಯಾದಂತಹ ರುಚಿಯಾದಂಥ ಹಸಿಕಾಳು ಸಾಂಬಾರು ರೆಡಿಯಾಗುತ್ತೆ. ಈಗಂತೂ ಹಸಿಕಾಳು ಸೀಸನ್ ಸ್ಟಾರ್ಟ್ ಆಗಿದೆ. ಎಲ್ಲರ ಮನೆಯಲ್ಲೂ ಹಸಿಕಾಳು ಸಾಂಬಾರು, ಸಪ್ಪೆಸರು, ಬಸ್ಸಾರು, ಹುಳಿಸಾರು ಇದೇ ಥರ. ಇದು ಮುದ್ದೆಗೆ ಒಳ್ಳೆ ಕಾಂಬಿನೇಷನ್. ಇದೇನಪ್ಪ ಡೈಲಿ ಮುದ್ದೆ ಮಾಡ್ತಾರೆ ಅಂದ್ಕೊಂಬಿಡಿ, ನಮ್ಮ ಮನೇಲಂತೂ ನೈಟ್ ಕಂಪಲ್ಸರಿ ಮುದ್ದೆ ಇರಲೇಬೇಕು. ಸೊ ಹಾಗಾಗಿ ನಾವು ಏನೇ ಸಾಂಬಾರು ಬಂದು ನೈಟ್ ಟೈಮಲ್ವ ಮಾಡ್ಕೊಳೋದು, ಹಾಗಾಗಿ ಮುದ್ದೆ ಕಂಪಲ್ಸರಿ ಮಾಡ್ತಿದ್ದೀವಿ. ಸೊ ನೋಡಿ ಬಿಸಿಯಾದಂತಹ ಹಸಿ ತೊಗರಿಕಾಳು ಸಾಂಬಾರು ಬಿಸಿ ಬಿಸಿ ಮುದ್ದೆ ಪಕೋಡೋ ಜೊತೆ ಸವಿಯಲು ಸಿದ್ಧ ಆಯಿತು. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.